ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಈ ವಿಡಿಯೋದಲ್ಲಿ ನಾನು ಒಂದು 3 ಇಯರ್ಸ್ ಪಾಪುಗೆ ಫ್ರಾಕ್ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಸ್ಯಾರಿಯಲ್ಲಿ ನೋಡೋಣ. ನೋಡಿ, ಮೊದಲಿಗೆ ನಾನು ನೆಕ್ ತಗೋತಾ ಇದ್ದೀನಿ. ನೆಕ್ ವಿಡ್ತು 2 ತೊಗೊಂಡಿದ್ದೀನಿ. ನೆಕ್ ಡೀಪ್ ತಂದು 4 ಇಂಚ್ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ರೌಂಡಾಗಿ ಒಂದು ಮಾರ್ಕ್ ಮಾಡ್ಕೋತೀನಿ. ಇದು ಫ್ರಂಟ್ ಪಾರ್ಟು. ಮತ್ತು ನಾನು ಇಲ್ಲಿ 4 ಇಂಚ್ ಡೌನ್ 4 ಇಂಚ್ಗೆ ಒಂದು ಮಾರ್ಕ್ ಮಾಡಿ, ವಿಡ್ತು 4 ಇಂಚ್ ಮಾರ್ಕ್ ಮಾಡಿ, ಇದು ಅಷ್ಟೇ ನಾನು ಇಲ್ಲೊಂದು ಪ್ಯಾಚ್ ವರ್ಕ್ ಥರ ಕೊಡ್ತೀನಿ. ಸೊ ಅದಕ್ಕೆ ಇದು ಮಾರ್ಕಿಂಗ್ ಅನ್ನೋದು ಮಾಡ್ಕೋತಾ ಇದ್ದೀನಿ ಈ ರೀತಿಯಾಗಿ. ಈಗ ನಾನು ಇದಕ್ಕೆ ನೋಡಿ, ಬೇರೆ ಕ್ಲಾತ್, ಫ್ರಾಕ್ದಲ್ಲದೆ ಬೇರೆ ಕ್ಲಾತು, ಅದರಲ್ಲೇ ಅವ್ರು ಬಂದಿರೋ ಕ್ಲಾತ್ ನೋಡಿ, ಇದನ್ನು ಫ್ರಂಟಲ್ಲಿ ಪ್ಯಾಚ್ ಥರ ಕೊಡ್ತೀನಿ. ಇದಕ್ಕೆ ಪೋಟ್ಲಿ ಬಟನ್ಸ್ ಮಿಡ್ಲಲ್ಲಿ ಅಟ್ಯಾಚ್ ಮಾಡಿಬಿಟ್ಟು ನೋಡಿ, ಈ ರೀತಿ ಮಾರ್ಕ್ ಮಾಡ್ಕೊಂಡು ಇದು ಕಟ್ ಮಾಡ್ಕೊಂಡಿದ್ದೀನಲ್ಲ, ಸೊ ಇಲ್ಲಿ ನಾನು ಮಿಡ್ಲಲ್ಲಿ ಅದಕ್ಕೆ ಬಟನ್ಸ್ನ ಅಟ್ಯಾಚ್ ಮಾಡ್ತೀನಿ. ನೋಡಿ, ಈ ರೀತಿ ಒಂದ್ರ ಪಕ್ಕ ಒಂದು ಬಟನ್ಸ್ ಇಟ್ಟು ಫ್ರಂಟ್ ಪಾರ್ಟಿಗೆ, ಫ್ರಾಕ್ ಫ್ರಂಟ್ ಪಾರ್ಟಿಗೆ ನಾನು ಈ ಒಂದು ನೆಕ್ ಹತ್ರ ಡಿಸೈನ್ ಕೊಡೋದಕ್ಕೆ ಪ್ಯಾಚ್ ವರ್ಕ್ ಥರ ಈ ರೀತಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಈಗ ಇದ್ರ ಮೇಲೆ ಇನ್ನೊಂದು ಪೀಸು ಈ ರೀತಿ ಇಟ್ಟು ಆ ಬಟನ್ಸ್ ಮೇಲೇ ಮತ್ತೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನೋಡಿ, ಓಪನ್ ಮಾಡಿದ್ರೆ ನಿಮಗೆ ಈ ರೀತಿ ಕಾಣಿಸುತ್ತೆ. ಈಗ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಈಗ ಫ್ರಂಟ್ ಪಾರ್ಟ್ ಪೀಸ್ ತೊಗೊಳ್ಳಿ. ನೋಡಿ, ಈ ರೀತಿ ಇಟ್ಟು ನೋಡ್ಕೊಳ್ಳಿ ನಿಮ್ಗೆ ಕರೆಕ್ಟಾಗಿ ಬರುತ್ತಾ ಅಂತ. ಇಷ್ಟ ಆದಮೇಲೆ ನಾನೀಗ ಆ ಬಟನ್ಸ್ ಮೇಲೇ ಮತ್ತೊಂದು ಸ್ಟಿಚ್ ಹಾಕ್ಕೋತೀನಿ. ಈಗ ಲೈನಿಂಗ್ ತಗೊಂಡು ಮೇನ್ ಪೀಸ್ ಮೇಲೆ ಇಟ್ಬಿಟ್ಟು ನಾನು ಪೂರಾ ಲೈನಿಂಗ್ನ ಮೇನ್ ಪೀಸ್ಗೆ ಅಟ್ಯಾಚ್ ಮಾಡ್ಕೋತೀನಿ ಈ ರೀತಿಯಾಗಿ. ಫ್ರಂಟ್ ಪಾರ್ಟ್ ಪೂರ್ತಿ ನಾನು ಲೈನಿಂಗ್ಗೆ ಮೇನ್ ಪೀಸ್ನ ಅಟ್ಯಾಚ್ ಮಾಡಿಕೊಂಡೆ. ಸೇಮ್ ಅದೇ ರೀತಿ ಬ್ಯಾಕ್ ಪಾರ್ಟು ನಾನು ಬ್ಯಾಕು ಉಗ್ಸಿಡ್ತೀನಿ ಹಿಂದ್ಗಡೆ. ಅವ್ರನ್ನ ಜಿಪ್ ಇಡ್ತಾಯಿಲ್ಲ, ಜಿಪ್ ಬೇಗ ಹಾಳಾಗುತ್ತೆ ಅಂತ ನಾನು ಉಗ್ಸು ಇಡ್ತಾಯಿದ್ದೀನಿ. ನಿಮ್ಗೆ ಜಿಪ್ ಬೇಕಾದ್ರೆ ಜಿಪ್ಪು ಇಟ್ಕೋಬೋದು. ಈ ಫ್ರಂಟ್ ಪಾರ್ಟ್ನ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ನೀಟಾಗಿ ಕಟ್ ಮಾಡ್ಕೊಬಿಡಿ. ನಾನು ಬ್ಯಾಕ್ ಪಾರ್ಟು ನೆಕ್ ಹತ್ರ ಸ್ಟಿಚ್ ಮಾಡಿ ಉಲ್ಟಾ ಮಾಡ್ಕೋಬೇಕು ಅಂದ್ಕೊಂಡೆ. ಸೊ ಹಾಗಾಗಿ ಅದನ್ನು ಸೈಡ್ಗೆ ಇಟ್ಬಿಟ್ಟು ಇದು ಎಕ್ಸ್ಟ್ರಾ ಫ್ಯಾಬ್ರಿಕ್ನ ನೀಟಾಗಿ ಕಟ್ ಮಾಡ್ಕೋತೀನಿ ಫ್ರಂಟ್ ಪಾರ್ಟ್ ತೊಗೊಂಡು. ಈಗ ಇದಕ್ಕೆ ನೋಡಿ, ಅದು ರಿಮೂವ್ ಮಾಡಿಬಿಟ್ಟು ಸ್ಟಿಚ್ನ ನಾನು ನೆಕ್ ಹತ್ರ ನೆಕ್ ಮಾರ್ಕಿಂಗ್ ಮಾಡಿಕೊಂಡು ನೋಡಿ, ಈ ರೀತಿ ಅದ್ರ ಮೇಲೆ ಇಟ್ಟು ಈ ಥರ ಟ್ಯಾಪ್ ಮಾಡ್ಕೊಳ್ಳಿ. ಈಗ ಆ ಮಾರ್ಕಿಂಗ್ ಮೇಲೆ ಸ್ಟಿಚ್ ಹಾಕ್ಕೊಂಡು ನಾನು ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡಿ ಲೈನಿಂಗ್ನ ಉಲ್ಟಾ ಮಾಡ್ತೀನಿ. ಅಲ್ಲಲ್ಲಿ ಕಟ್ ಮಾರ್ಕ್ಸ್ ಇಟ್ಕೊಳ್ಳಿ. ಇದು ಅಷ್ಟೇ, ಅಲ್ಲಲ್ಲಿ ಕಟ್ ಮಾರ್ಕ್ಸ್ ಇಟ್ಕೊಂಡಿವು. ಆ ಲೈನಿಂಗ್ನ ನೋಡಿ, ಲೈನಿಂಗ್ ಮೇಲೇ ಮತ್ತೊಂದು ಸ್ಟಿಚ್ ಹಾಕ್ಕೊಂಡು ಲೈನಿಂಗ್ನ ಉಲ್ಟಾ ಮಾಡ್ಕೊಳ್ಳಿ. ಈ ರೀತಿಯಾಗಿ ಈಗ ಲೈನಿಂಗ್ನ ಮೇನ್ ಪೀಸ್ಗೆ ಪೂರ್ತಿ ಅಟ್ಯಾಚ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ಎಕ್ಸ್ಟ್ರಾ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡ್ಕೊಬಿಡಿ. ಈಗ ನಾನು ಫ್ರಂಟ್ ಪಾರ್ಟಿಗೆ ನೋಡಿ ಇದನ್ನು ನೀಟಾಗಿ ಕಟ್ ಮಾಡ್ಕೊತೀನಿ. ಎಕ್ಸ್ಟ್ರಾ ಏನಾದ್ರು ಬಂದಿದ್ರೆ ಅದು ನೀಟಾಗಿ ಕಟ್ ಮಾಡ್ಕೊಂಡು ಇದಕ್ಕೆ ನನಗೆ ಪೈಪಿಂಗ್ ಸುತ್ತು ನಾನು ಪೈಪಿಂಗ್ ಅಟ್ಯಾಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಫ್ಯಾಬ್ರಿಕ್ ನೋಡಿ ಈ ಥರ ತೊಗೊಂಡಿದ್ದು ಕ್ರಾಸಾಗಿ ರೀತಿ ಅಟ್ಯಾಚ್ ಮಾಡಿಕೊಂಡು ಆ ಒಂದು ಫ್ರಂಟ್ ನೆಕ್ ಪಾರ್ಟ್ಗೆ ನಾನು ಪೈಪಿಂಗ್ ಅನ್ನೋದು ಅಟ್ಯಾಚ್ ಮಾಡ್ಕೊತೀನಿ.
ನೋಡಿ ಈ ರೀತಿ ಇಟ್ಟು 1/4 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಅನ್ನೋದು ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡ್ಕೊಂಡು ಪೈಪಿಂಗ್ ಕೊಟ್ಟು ನಾನು ಫಿನಿಶಿಂಗ್ ಕೊಟ್ಕೋತೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಫಿನಿಶಿಂಗ್ ಅಂತ. ನೋಡಿ ಈ ರೀತಿ ಕೊಟ್ಟು ಎಕ್ಸ್ಟ್ರಾ ಪಾರ್ಟ್ ನೋಡಿ. ಈಗ ನಾನಿಲ್ಲಿ ಮಿಡ್ಲಿಗೆ ಒಂದು ಮಾರ್ಕ್ ಮಾಡ್ಕೋತೀನಿ. ಈ ರೀತಿ ನಾನಿಲ್ಲಿ ಬ್ಯಾಕ್ ಸೈಡಿಂದ ಈ ಒಂದು ಪ್ಯಾಚನ್ನು ಕೊಟ್ಟು ಉಲ್ಟಾ ಮಾಡ್ಕೋತೀನಿ. ನೋಡಿ ನೆಕ್ ವಿಡ್ತ್ ನನಗೆ 2 ಇಂಚಸ್ಸು, ಡೀಪು 3 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ಈ ರೀತಿ ಈಗ ಇದನ್ನು ನೋಡಿ ಈ ರೀತಿ ನಮಗೆ ಬರುತ್ತೆ. ಈಗ ಇದನ್ನ ನಾನು ಉಲ್ಟಾ ಇಟ್ಟು ಇದನ್ನು ಸಹ ಉಲ್ಟಾ ಇಟ್ಕೊಂಡು ಪ್ಯಾಚ್ನ ಆ ಮಾರ್ಕಿಂಗ್ ಮೇಲೇ ನೀಟಾಗಿ ಲೈಟ್ ನಾನು ಸ್ಟಿಚ್ ಅನ್ನೋದು ಹಾಕ್ಕೋತೀನಿ. ನೆಕ್ ಹತ್ರ ಈ ರೀತಿಯಾಗಿ ಹಾಕ್ಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಇರೋದನ್ನು ಕಟ್ ಮಾಡ್ಕೋತೀನಿ. ಕಟ್ ಮಾಡಿಕೊಂಡು ಅಲ್ಲಲ್ಲಿ ಕಟ್ ಮಾರ್ಕ್ಸ್ ಅನ್ನೋದು ಇಟ್ಕೊಂಡು ನಾನು ಆ ಒಂದು ಪೀಸ್ನ ಟರ್ನ್ ಮಾಡ್ಕೋತೀನಿ. ನೋಡಿ ಈ ಥರ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ. ನೀವು ಅವಾಗ ನೆಕ್ಕು ನೀಟಾಗಿ ಕೂತ್ಕೊಳ್ಳುತ್ತೆ ಫಿನಿಶಿಂಗ್. ನೋಡಿ ಈಗ ಅದ್ರ ಮೇಲೇ ಮಾರ್ಜಿನ್ ತೊಗೊಂಡು ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ. ಇಲ್ಲಿ ಬಟ್ಟೆ ತಿಕ್ಕಾಗೋದ್ರಿಂದ ದಾರ ಕಟ್ಟಾಗುತ್ತೆ. ಸ್ವಲ್ಪ ನಿಧಾನವಾಗಿ ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ. ಈ ರೀತಿಯಾಗಿ ಈಗ ನಾನು ಆ ಪೈಪಿಂಗ್ ಪಕ್ಕ ಸುತ್ತ ಅಟ್ಯಾಚ್ ಮಾಡಬೇಕಂದ್ರೆ ಅಲ್ಲಿ ನಾನು ಲೇಸ್ ಕೊಟ್ಟು ಫಿನಿಶಿಂಗ್ ಕೊಡ್ತೀನಿ. ನೋಡಿ ಈ ರೀತಿಯಾಗಿ ಲೇಸ್ ತಗೊಂಡು ಅದನ್ನು ಅದ್ರ ಒಳಗಡೆ ಇಟ್ಟು ನಾನು ಈ ರೀತಿಯಾಗಿ ಫಿನಿಶಿಂಗ್ ಅನ್ನೋದು ಅದು ಲೀವ್ಸ್ ಥರ ಇದೆ ಅದು ಲೇಸು. ಅದನ್ನು ಲೀವ್ಸ್ ಮಾತ್ರ ಕಾಣಿಸೋ ಥರ ಉಳಿದಿದೆಲ್ಲ ಇನ್ಸೈಡ್ ಹೋಗೋ ಥರ ಇಟ್ಟು ಈ ರೀತಿ ಸ್ಟಿಚ್ ಮಾಡ್ಕೋತೀನಿ. ನೀವು ಬೇಕಾದ್ರೆ ನಿಮ್ಮ ಚಾಯ್ಸ್, ನೀವು ಮೇಲೆ ಬೇಕಾದ್ರೆ ಸ್ಟಿಚ್ ಮಾಡ್ಕೋಬೋದು, ತೊಂದರೆ ಇಲ್ಲ. ನೋಡಿ ಈ ರೀತಿ ಕೊಟ್ಟು ನಾನು ಫಿನಿಶಿಂಗು ಕೊಡ್ತಾಯಿದ್ದೀನಿ. ಈಗ ಅದೇ ರೀತಿ ನಾನು ನೆಕ್ಕಿಗೂ ಕೊಡ್ತೀನಿ ಫ್ರಂಟಲ್ಲಿ. ಅದ್ರ ಮೇಲೊಂದು ಡಬಲ್ ಸ್ಟಿಚ್ ಹಾಕ್ಕೋತೀನಿ ನಾನು, ಯಾಕಂದರೆ ಅಲ್ಲಿ ತಿಕ್ಕಾಗೋದ್ರಿಂದ. ನೋಡಿ ನೆಕ್ಕಿಗೂ ಈ ರೀತಿಯಾಗಿ ನಾನು ಫಿನಿಶಿಂಗ್ ಕೊಡ್ತೀನಿ ಲೇಸ್ ಕೊಟ್ಟು. ನಿಮ್ಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನೋಡಿ ಇದಕ್ಕೆ ಈ ಕಡೆ ಮಾರ್ಜಿನ್ಗೂ ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಂಡು ಇದು ಫ್ರಂಟ್ ಪಾರ್ಟ್ ಮೇಲೆ ನೋಡಿ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಮಿಡ್ಲಿಗೆ ಒಂದು ಮ್ಯಾಚ್ ಇಟ್ಟು ಸೈಡ್ಗೆ ಇಟ್ರಿ. ಈಗ ನಾನು ಇದಕ್ಕೆ ಉಕ್ಸ್ ಪಟ್ಟಿ ಕಾಜಾಪಟ್ಟಿ ಸ್ಟಿಚ್ ಮಾಡ್ತೀನಿ. ನಾನಿಲ್ಲಿ ಉಕ್ಸ್ ಪಟ್ಟಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ನೋಟಿಫಿಕೇಷನ್ನು, ವಿಡಿಯೋದ ನೋಟಿಫಿಕೇಷನು ನಿಮಗೆ ಬರುತ್ತೆ. ಸೊ ನೀವಿನ್ನೂ ಕಲಿಯೋ ಆಸಕ್ತಿ ಇರೋರು ನಮ್ಮ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳು ನಾನು ಅಪ್ಲೋಡ್ ಮಾಡ್ತೀನಿ. ನೋಡಿ ಕಾಜಾಪಟ್ಟಿಗೆ ನಾನು ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಅನ್ನೋದು ಮಾಡ್ಕೋತೀನಿ. ನಮ್ಗೆ ಆಲ್ರೆಡಿ ನೆಕ್ ಫಿನಿಶ್ ಆಗಿರೋದ್ರಿಂದ
ಮೇಲೆ ನಾವು ಈ ರೀತಿ ಫೋಲ್ಡ್ ಮಾಡಿಕೊಂಡು ಫಿನಿಶಿಂಗ್ ಕೊಟ್ಕೋಬೇಕು. ಕಾಲ್ ಇಂಚ್ ಮಾರ್ಜಿನ್ಗೆ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಉಕ್ಸ್ ಪಟ್ಟಿ ಕಾಜಾಪಟ್ಟಿ ನಮ್ಗೆ ಮುಗೀತು. ಈ ರೀತಿ ಇಟ್ಟು ನಾವು ಶೋಲ್ಡ್ರನ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ ಇಷ್ಟಾದಮೇಲೆ ನಾನೀಗ ಸ್ಲೀವ್ ರೆಡಿ ಮಾಡ್ಕೋತೀನಿ. ಸ್ಲೀವ್ ನಾನಿಲ್ಲಿ ಪಫ್ ಸ್ಲೀವ್ ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು ನೋಡಿ ಇಲ್ಲಿ ಮಿಡ್ಲಲ್ಲಿ ಲೆಂತು 5 ಇಂಚ್ ತೊಗೊತೀನಿ. ಈ ಕಡೆ ಬಾಟಮ್ಗೆ ನಾನು ಲೈನಿಂಗ್ ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಲೀವ್ದು. 3.5ಗೆ ಒಂದು ಮಾರ್ಕ್ ಮಾಡ್ಕೋತೀನಿ. ಇಲ್ಲಿಂದ ಇಲ್ಲಿ 5ಗೆ ಇಲ್ಲಿ 3.5ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಈ ಥರ ಸೇರಿಸ್ಕೊಂಡು ಕಟ್ಟಿಂಗ್ ಅನ್ನೋದು ಮಾಡ್ಕೋತೀನಿ ನಾನು ಪಫ್ ಸ್ಲೀವ್ಗೆ. ಈ ರೀತಿಯಾಗಿ ಮಿಡ್ಲಿಗೆ ಒಂದು ಮ್ಯಾಚ್ ಹಾಕ್ಕೊಂಡು ಈಗ ನಾನು ಫ್ರಿಲ್ ಇಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೋಡಿ 3 ಇಂಚಸ್ ಆ ಕಡೆ ಈ ಕಡೆ ಬಿಟ್ಟು ನೀವು ಫ್ರಿಲ್ ಇಡೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಗೆ ಯಾವ ರೀತಿ ಫ್ರಿಲ್ ಬೇಕೋ ಆ ರೀತಿ ಇಟ್ಕೋಬೋದು. ಹಾಫ್ ಇಂಚಿಗೆ ಒಂದು ಫ್ರಿಲ್ ಇಟ್ಕೋಬೋದು, ಇಲ್ಲ ಚಿಕ್ಕದಾಗಿ ಇನ್ನೂ ಸಣ್ಣದಾಗಿ ನೀವು ಫ್ರಿಲ್ ಇಟ್ಕೋಬೋದು, ತೊಂದರೆ ಇಲ್ಲ. ನಿಮ್ಗೆ ಯಾವ ಥರ ಇಷ್ಟನೋ ಆ ರೀತಿ ಇಟ್ಕೊಳ್ಳಿ. ನಾನಿಲ್ಲಿ ಹಾಫ್ ಇಂಚಿಗೆ ಒಂದೊಂದು ಫ್ರಿಲ್ ಇಟ್ಕೋತಾ ಇದ್ದೀನಿ. ನೋಡಿ ಇಲ್ಲಿ ಫ್ರಿಲ್ಲು ನಮ್ಮ ಕಡೆ ಇರೋ ಥರ ಅಟ್ಯಾಚ್ ಮಾಡೋದಲ್ಲ, ಇದು ಅಷ್ಟೇ ಉಲ್ಟಾ ಮಾಡಿ ನೀವು ಆ ಕಡೆ ಈ ಕಡೆ ಆಪೋಸಿಟ್ ಬರೋ ಥರ ಫ್ರಿಲ್ಸ್ನ ಇಟ್ಕೊಳ್ಳಿ. ನಿಮ್ಮ ಪಫ್ ಅನ್ನೋದು ತುಂಬ ಚೆನ್ನಾಗಿ ಕಾಣುತ್ತೆ. ಈ ರೀತಿಯಾಗಿ ನೋಡಿ ಈ ರೀತಿ ಇಟ್ಕೊಂಡ್ರೆ ನಿಮಗೆ ಪಫ್ ಅನ್ನೋದು ಚೆನ್ನಾಗಿರುತ್ತೆ. ಇದಕ್ಕೂ ಅದೇ ರೀತಿ ನಾನು ಹಾಫ್ ಇಂಚಿಗೆ ಪಫ್ ಅನ್ನೋದು ಇಟ್ಕೋತೀನಿ ಫ್ರಿಲ್ಸು. ಈ ರೀತಿ ಇಟ್ಟು ಈ ಸೈಡು ಅದಕ್ಕೆ ಆಪೋಸಿಟ್ ಫ್ರಿಲ್ಸು ಇಡಬೇಕಾಗತ್ತೆ. ಇಲ್ಲ ನಿಮ್ಗೆ ಒಂದೇ ಕಡೆ ಫ್ರಿಲ್ ಬೇಕು ಅಂದರೂ ನೀವು ಇಟ್ಕೋಬೋದು. ಸೊ ಅದೊಂಚೂರು ಫ್ಲಾಟ್ ಥರ ಕಾಣಿಸುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಆಪೋಸಿಟಲ್ಲಿ ಫ್ರಿಲ್ಸ್ ಅನ್ನೋದು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಈಗ ನಾನು ಇದಕ್ಕೆ ಬಾಟಮ್ಗೆ ಬಾರ್ಡ್ರನ್ನ ಅಟ್ಯಾಚ್ ಮಾಡ್ಕೋತೀನಿ. ಈ ರೀತಿಯಾಗಿ ಎರಡು ಸ್ಲೀವ್ಗೂ ಈ ರೀತಿ ಬಾಟಮ್ಗೆ ಬಾರ್ಡರ್ ಅಟ್ಯಾಚ್ ಮಾಡಿಕೊಂಡು ಆ ಬಾರ್ಡರ್ ಮೇಲೇ ಮತ್ತೊಂದು ಸ್ಟಿಚ್ ಹಾಕ್ಕೋತೀನಿ. ಈಗ ಇದ್ರ ಮೇಲೆ ನಾನು ಲೈನಿಂಗ್ ಇಟ್ಟು ಸ್ಟಿಚ್ ಅನ್ನೋದು ಹಾಕ್ಕೋತೀನಿ. ನಾನು ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಂಡಿದ್ದೀನಿ ಲೈನಿಂಗ್ನ. ಸೊ ನಂಗೆ ಅಷ್ಟೊಂದು ಬೇಡ, ಸೊ ನಾನು ಕಟ್ ಮಾಡ್ಕೋತೀನಿ. ಈಗ ಹಾಫ್ ಇಂಚ್ ಮಾರ್ಜಿನ್ ಏನು ಬಿಟ್ಟಿದ್ದೀರೋ ಹಾಫ್ ಇಂಚ್ ಮಾರ್ಜಿನಲ್ಲಿ ನೀಟಾಗಿ ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ. ಮತ್ತು ಲೈನಿಂಗ್ನ ಉಲ್ಟಾ ಮಾಡಿ ಲೈನಿಂಗ್ ಮೇಲೇ ಮತ್ತೊಂದು ಸ್ಟಿಚ್ ಅನ್ನೋದು ಹಾಕ್ಕೊಂಡು ಲೈನಿಂಗ್ನ ಟರ್ನ್ ಮಾಡಿ ಲೈನಿಂಗ್ನ ನೀಟಾಗಿ ಮೇನ್ ಪೀಸ್ಗೆ ಅಟ್ಯಾಚ್ ಮಾಡ್ಕೊಳ್ಳಿ. ಹೊಸದಾಗಿ ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ. ನಿಮ್ಗೆ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಎಕ್ಸ್ಟ್ರಾ ಫ್ಯಾಬ್ರಿಕ್ನ ನೀಟಾಗಿ ಕಟ್ ಮಾಡ್ಕೊಬಿಡಿ. ಈ ರೀತಿ ನೋಡಿ ನಿಮಗೆ ಈ ರೀತಿ ಕಾಣಿಸುತ್ತೆ. ಸೊ ಮೇನ್ ಫ್ಯಾಬ್ರಿಕ್ನ
ಲೈನಿಂಗ್ನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಇದಕ್ಕೂ ಸಹ. ಎಕ್ಸ್ಟ್ರಾ ಫ್ಯಾಬ್ರಿಕ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಎರಡು ಸ್ಲೀವ್ದು ನಾವು ಮುಗೀತು. ಈಗ ನಾನು ಸ್ಲೀವ್ನ ಬಾಡಿ ಪಾರ್ಟ್ಗೆ ಏನು ರೆಡಿ ಮಾಡ್ಕೊಂಡಿದ್ವೋ ಅದಕ್ಕೆ ಅಟ್ಯಾಚ್ ಮಾಡ್ಕೊತೀನಿ. ಎರಡು ಸೈಡು ಸೇಮ್ ಸ್ಲೀವ್ನ ಅಟ್ಯಾಚ್ ಮಾಡ್ಕೊಂಬಿಡೋಣ. ಎರಡು ಸ್ಲೀವು ಅಟ್ಯಾಚ್ ಮಾಡಿದ್ದಾಯಿತು. ನಾನು ಓವರ್ಲಾಕ್ ಮಾಡಿಕೊಂಡು ನಮಗೆ ಎಷ್ಟು ಬೇಕು ಲೂಸು ಅಷ್ಟಿಗೆ ಒಂದು ಮಾರ್ಕಿಂಗ್ ಮಾಡಿಕೊಂಡು ಎರಡು ಸೈಡು ಅಟ್ಯಾಚ್ ಮಾಡ್ಕೊಬಿಡೋಣ. ಯಾಕಂದರೆ ನಮ್ಗೆ ಬ್ಯಾಕ್ ಸೈಡ್ ಓಪನ್ ಇದೆ. ಈಗ ನಾನು ಬಾಟಮ್ ಪಾರ್ಟಿಗೆ ಪೀಸ್ ತಗೊಂಡು ನಾನು ಫ್ರಿಲ್ಸ್ ಅನ್ನೋದು 1 ಇಂಚಿಗೆ ನಾನು ಫ್ರಿಲ್ಸ್ ಅನ್ನೋದು ಇಟ್ಕೊಂಡು ಮೇನ್ ಫ್ಯಾಬ್ರಿಕ್ನ ರೆಡಿ ಮಾಡ್ಕೋತೀನಿ. ಸೊ ಇದು ಫ್ರಾಕ್ ಆಗಿರೋದ್ರಿಂದ ಚಿಕ್ಕದಾಗಿ ಫ್ರಿಲ್ ಚೆನ್ನಾಗಿರುತ್ತೆ ಅಂತ ಈ ರೀತಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಬೇಕಾದರೆ ನೀವು ಜಾಸ್ತಿ ಲೆಂತ್ ನಿಮ್ಗೆ ಎಷ್ಟು ಬೇಕೋ 2 ಇಂಚಸ್ ಬೇಕೋ 1.5 ಇಂಚ್ ಬೇಕೋ ನಿಮ್ಮ ಚಾಯ್ಸ್ ಅದು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಫ್ರಿಲ್ಸನ್ನು ಇಟ್ಕೋಬೋದು. ನಾನಿಲ್ಲಿ 1 ಇಂಚಿಗೆ ಫ್ರಿಲ್ಸ್ ಅನ್ನೋದು ಇಟ್ಕೋತಾ ಇದ್ದೀನಿ. ಈಗ ನಾನು ಇನ್ನೊಂದು ಸೈಡ್ ಅಟ್ಯಾಚ್ ಮಾಡಿರಲಿಲ್ಲ, ಸೊ ಇನ್ನೊಂದು ಸೈಡು ಅಟ್ಯಾಚ್ ಮಾಡಿಕೊಂಡು ನಾನು ಫ್ರಿಲ್ಸ್ನ ಇಲ್ಲಿ ಅಟ್ಯಾಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡ್ಕೊಳ್ಳಿ, ನೀವು ಆ ಕಾಜಾ ಪಟ್ಟಿನ ಬಿಟ್ಬಿಟ್ಟು ನೀವು ಫ್ರಿಲ್ಸು ಇಟ್ಕೊಳ್ಳಿ. ನಿಮಗೆ ಎಷ್ಟಕ್ಕೆ ಬರುತ್ತೆ ಅಂತ ನೋಡ್ಕೊಂಡು ನೀವು ಇಲ್ಲೊಂದು ಗುಂಡ್ಪಿನ್ ಹಾಕೊಂಡು ನೀವು ಮೆಜರ್ಮೆಂಟು ನೋಡ್ಕೋಬೋದು. ಈಗ ಸೈಡ್ಸಲ್ಲಿ 1/2 ಇಂಚು ನೀವು ಫೋಲ್ಡ್ ಮಾಡಿಕೊಂಡು ಫಿನಿಶಿಂಗ್ ಕೊಟ್ಕೊಳ್ಳಿ. ಈ ರೀತಿ ಎರಡು ಕಡೆನೂ. ಈಗ ಇದನ್ನು ನಾನು ಮೇನ್ ಫ್ಯಾಬ್ರಿಕ್ ನೋಡಿ ಕಾಜಾ ಪಟ್ಟಿನ ಬಿಟ್ಟು ನಾನು ಸ್ಟಿಚ್ ಮಾಡ್ತೀನಿ. ಇಲ್ಲಿ ನೋಡಿ ಕಾಜಾ ಪಟ್ಟಿ ಬಿಟ್ಟು ನಾನು ಸ್ಟಿಚ್ ಮಾಡ್ಕೋತೀನಿ. ನೋಡಿ ಇಲ್ಲಿ ಇದು 1/2 ಇಂಚು ಫೋಲ್ಡ್ ಮಾಡ್ತೀನಿ. ಇಷ್ಟಾದಮೇಲೆ ನಾನು ಇದಕ್ಕೆ ನಾನು ಈಗ ಲೈನಿಂಗ್ ಅನ್ನೋದು ಅಟ್ಯಾಚ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನೋಡಿ. ಈ ರೀತಿ ಲೈನಿಂಗ್ ಇಟ್ಟು ನೀವು ಅದರ ಮೇಲೆ ಚಿಕ್ಕದಾಗಿ ಅಲ್ಲೆಲ್ಲ ಫ್ರಿಲ್ಸ್ ಇಟ್ಟು ನೀವು ಸ್ಟಿಚ್ ಅನ್ನೋದು ಮಾಡ್ಕೊತಾ ಹೋಗಬೇಕು. ಆಗ ನಿಮಗೆ ವೇಸ್ಟ್ ಹತ್ರ ಡಬಲ್ ಸ್ಟಿಚ್ ಆಗುತ್ತೆ. ಈ ರೀತಿ ಚಿಕ್ಕದಾಗಿ ಫ್ರಿಲ್ಸ್ ಇಟ್ಟು ನೀವು ಆ ಫ್ರಿಲ್ಸ್ ಮೇಲೇ ಫ್ರಿಲ್ಸ್ ಇಟ್ಕೊಂಡು ಫಿನಿಶಿಂಗ್ ಅನ್ನೋದು ಕೊಟ್ಕೋಬೋದು. ನೀವು ಒಂದೇ ಸಲ ಫ್ರಿಲ್ಸ್ ಮೇಲೇ ಡೈರೆಕ್ಟಾಗಿ ಮೇಲೆ ಬಾಡಿ ಪಾರ್ಟಿಗೆ ನೀವು ಅಟ್ಯಾಚ್ ಮಾಡ್ದಿರಲ್ಲೇ ನೀವು ಫ್ರಿಲ್ಸ್ಗೆ ಕೊಟ್ಟು ನೀವು ಬೇಕಾದ್ರೆ ಸ್ಟಿಚ್ ಮಾಡ್ಕೋಬೋದು. ನೋಡಿ ಈ ರೀತಿ ಆದಮೇಲೆ ಇಲ್ಲಿ ಉಕ್ಸ್ ಪಟ್ಟಿ ಕಾಜಾ ಪಟ್ಟಿ ಹತ್ರ ಬಿಟ್ಟು ನೀನು ಫಸ್ಟು ಮೇನ್ ಫ್ಯಾಬ್ರಿಕ್ನ ಫಸ್ಟು
ಸ್ಟಿಚ್ ಮಾಡ್ಕೊಂಬಿಡೋಣ. ನೋಡಿ ಇಲ್ಲಿ ನೀಟಾಗಿ ಒಂದು ಗುಂಡು ಪಿನ್ ಹಾಕ್ಕೊಳ್ಳಿ. ಈಗ ಮೇನ್ ಪೀಸ್ನ ಫಸ್ಟ್ ಅಟ್ಯಾಚ್ ಮಾಡ್ಕೊತೀನಿ ನಾನು. ಎರಡು ಲೈನಿಂಗು ಮೇನ್ ಪೀಸ್ ಎರಡೂ ಒಂದೇ ಸಲ ಅಟ್ಯಾಚ್ ಮಾಡಲ್ಲ. ಫಸ್ಟ್ ಮೇನ್ ಪೀಸ್ನ ಅಟ್ಯಾಚ್ ಮಾಡ್ಕೊತೀನಿ, ಆಮೇಲೆ ನಾನು ಲೈನಿಂಗ್ನ ಅಟ್ಯಾಚ್ ಮಾಡ್ತೀನಿ. ಈ ರೀತಿಯಾಗಿ ಈಗ ನಾನು ಲೈನಿಂಗ್ನ ಅಟ್ಯಾಚ್ ಮಾಡ್ಕೊತೀನಿ 1/2 ಇಂಚ್ ಮಾರ್ಜಿನಲ್ಲಿ. ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೊತೀನಿ. ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬಂದಿದೆಯಾ ಅದು ಅಂತ. ಗುಂಡು ಪಿನ್ ಹಾಕ್ಕೊಂಡು ನೀವು ನೀಟಾಗಿ ಸೆಟ್ ಮಾಡ್ಕೊಂಡು ನೋಡಿ. ಈ ರೀತಿ ನೋಡಿದಾಗ ನಿಮಗೆ ಇನ್ನೊಂದು ಸ್ಟಿಚ್, ಅದನ್ನು ವೇಸ್ಟ್ ಹತ್ರ ಇನ್ನೊಂದು ಸ್ಟಿಚ್ಚು ಸುತ್ತು ಹಾಕ್ಕೊಳ್ಳಿ. ನೋಡಿ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ನೀವು ಅದು ಡಬಲ್ ಸ್ಟಿಚ್ ಹಾಕ್ಕೊಂಡು ನೀವು ಓವರ್ಲಾಕ್ ಮಾಡ್ಕೊತೀನಿ ನಾನು ಇಲ್ಲಿ ವೇಸ್ಟ್ ಹತ್ರ. ಈ ರೀತಿಯಾಗಿ ಡಬಲ್ ಸ್ಟಿಚ್ ಹಾಕ್ಕೊಂಡು ನಾನು ಓವರ್ಲಾಕ್ ಮಾಡಿಕೊಂಡು ಫಿನಿಶಿಂಗ್ ಕೊಟ್ಕೋತೀನಿ. ನಾನು ಓವರ್ಲಾಕ್ ಮಾಡಿದ್ದಾಯಿತು. ಈಗ ನಾನು ಬೆಲ್ಟ್ಗೆ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಬೆಲ್ಟ್ ಪಾರ್ಟು ಫ್ರಾಕಿಗೆ ಬೆಲ್ಟ್ ಬೇಕು ಅಂದ್ರೆ ಅವರು ಸೊ ಲೈನಿಂಗ್ ಮೇಲೆ ಆಪೋಸಿಟಲ್ಲಿ ಬಾರ್ಡ್ರನ್ನ ಹಾಕ್ಕೊಳ್ಳಿ ಉಲ್ಟಾ. ನಿಮಗೆ ಎಷ್ಟು ವಿಡ್ತ್ ಬೇಕು ಅನ್ನೋದು ಫಸ್ಟ್ ಮೆಷರ್ಮೆಂಟ್ ತೊಗೊಂಡು ಲೈನಿಂಗ್ ಫ್ಯಾಬ್ರಿಕ್ ಮೇಲೆ ನೀವು ನೋಡಿ ಈ ರೀತಿ ಉಲ್ಟಾ ಹಾಕ್ಕೊಂಡು 1/2 ಇಂಚ್ ಮಾರ್ಜಿನಲ್ಲಿ ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ. ಎರಡೂ ಸೈಡ್ ಹಾಕ್ಕೊಂಡು ನೀವು ಅದನ್ನು ಡೋರಿ ಥರ ಉಲ್ಟಾ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ನೀಟಾಗಿ ಕಟ್ ಮಾಡ್ಕೊಂಬಿಡಿ. ಕಟ್ ಮಾಡ್ಕೊಂಬಿಟ್ಟು ನೀವು ಅದನ್ನು ಉಲ್ಟಾ ಮಾಡ್ಕೊಳ್ಳಿ. ಈ ರೀತಿ ಉಲ್ಟಾ ಮಾಡಿಕೊಂಡು ಅದ್ರ ಮೇಲೆ ಫಿನಿಶಿಂಗ್ಗೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಎರಡೂ ಕಡೆನೂ ಒಂದೊಂದು ಸ್ಟಿಚ್ ಹಾಕ್ಕೊಳ್ಳಿ ಫಿನಿಶಿಂಗ್ಗೆ. ಈ ರೀತಿ ಫಿನಿಶಿಂಗ್ಗೆ ಸ್ಟಿಚ್ ಅನ್ನೋದು ಹಾಕ್ಕೊಂಡು ನಿಮ್ಗೆ ಲೆಂತ್ ಎಷ್ಟು ಬೇಕು ನೋಡಿಕೊಂಡು ನೀವು ಅಷ್ಟು ಲೆಂತ್ನ ಕಟ್ ಮಾಡ್ಕೊಳ್ಳಿ. ನೋಡಿ ನನಗೆ ಇಷ್ಟು ಲೆಂತ್ ಬೇಡ, ಇಷ್ಟು ಸಾಕು. ಈಗ ಇಲ್ಲಿ ನಾನು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಅನ್ನೋದು ಮಾಡ್ಕೊಡ್ತೀನಿ. ಎರಡೂ ಕಡೆ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡು ನಾನಲ್ಲಿ ಹುಕ್ಸು ಸ್ಟಿಚ್ ಮಾಡ್ಕೊತೀನಿ ಈ ರೀತಿಯಾಗಿ. ಈಗ ನೋಡಿ ಫ್ರಾಕ್ ಮೇಲೆ ಈ ರೀತಿ ಇಟ್ಕೊಂಡು ನೋಡಿ ಫಿನಿಶಿಂಗ್ ಎಷ್ಟು ಚೆನ್ನಾಗಿದೆ ಅಂತ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.